ಕೃಷ್ಣ ಪರಮಾತ್ಮ ತಾನು ಪರಂಧಾಮಕ್ಕೆ ಹೊರಟ ಅಂತ ಹೇಳಿಬಿಡುತ್ತೆ ಪುರಾಣ. ನೋಡಿ, ಇದೊಂದೇ ಕಥೆಯನ್ನು ಹೇಳೋದು ಕೂರ್ಮ ಪುರಾಣ. ಉಳಿದ ಹಿಂದಿನ ಮುಂದಿನ ಯಾವ ಕಥೆಯನ್ನು ಹೇಳೋದಿಲ್ಲ. ಆದರೆ ಒಂದು ಮಾತಿನಲ್ಲಿ ಎಲ್ಲವನ್ನೂ ಸಂಗ್ರಹ ಮಾಡಿದೆ. ಏನು ಸಂಗ್ರಹ ಮಾಡಿದೆ? ಹತ್ವಾಚ ಕಂಸಂ ನರಕಂ ಅನ್ಯಾನ್ಶ್ಚ ಶತಶೋಸುರಾನ್ ವಿಜಿತ್ಯ ಲೀಲೆಯ ಶಕ್ರಂ ಜಿತ್ವಾ ಬಾಣಂ ಮಹಾಸುರಂ. ಕಂಸನನ್ನು ಸಂಹಾರ ಮಾಡಿ, ನರಕಾಸುರನನ್ನು ಸಂಹಾರವನ್ನು ಮಾಡಿ, ಇದೇ ರೀತಿ ಕಂಸ ನರಕರಂತೆ ಇರುವ ಅನೇಕ ರಾಕ್ಷಸರನ್ನು ಅಥವಾ ದುಷ್ಟರನ್ನು, ದೈತ್ಯರನ್ನು ಸಂಹಾರವನ್ನು ಮಾಡಿ ಕೃಷ್ಣದೇವರು ತಾನು ಪರಂಧಾಮಕ್ಕೆ ಹೋಗುವುದಕ್ಕೆ ಸಿದ್ಧನಾದ. ಮುಗಿದೋಯ್ತು. ಇಡೀ ಕೃಷ್ಣ ಕಥೆಯನ್ನು ಮುಗಿಸಿಬಿಟ್ರು ಅವರು. ಕೃಷ್ಣದೇವರು ಪರಂಧಾಮಕ್ಕೆ ಹೋಗುವುದಕ್ಕೆ ಸಿದ್ಧನಾದಾಗ ಭೃಗು ಮೊದಲಾದ ಋಷಿಗಳು ಬರುತ್ತಾರೆ. ಇದು ಮುಂದಿನ ನಮ್ಮ ತೀರ್ಥಯಾತ್ರಾದಿಗಳ ವಿಚಾರಗಳು ಅಂತೇನು ಹೇಳಿದೆ ಅಲ್ಲಿಗೆ ಸಂಪರ್ಕವಾಗುವಂತಹ ಕಥೆ ಇದು. ಹಾಗಾಗಿ ಇದನ್ನು ಸ್ವಲ್ಪ ವಿವರಣೆ ಕೊಡುತ್ತೇನೆ. ಕೃಷ್ಣದೇವರು ಪರಂಧಾಮಕ್ಕೆ ಅಂತ ಸಿದ್ಧನಾದಂತಹ ಕಾಲದಲ್ಲಿ ಕೃಷ್ಣನನ್ನು ನೋಡಬೇಕು ಅಂತ ಸಾವಿರಾರು ಜನ ಋಷಿಗಳು ಬರುತ್ತಾರೆ. ಏಕಾದಶ ಸ್ಕಂಧದಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ. ಪ್ರಾರಂಭದಲ್ಲಿ ಹೇಳಿದ್ದಾರೆ, ಭೃಗ್ವಾದ್ಯಾಹ ಕೃಷ್ಣಂ ಈಶ್ವರಂ. ಇವತ್ತೇ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕೃಷ್ಣನನ್ನು, ಉಡುಪಿಯಲ್ಲಿ ಇರುವ ಕೃಷ್ಣನನ್ನು ನೋಡುವುದಕ್ಕೆ ಸೇರುತ್ತೇವೆ ಅಂತಂದರೆ, ದ್ವಾರಕೆಯಲ್ಲಿ ಅವತ್ತು ಸಚ್ಚಿದಾನಂದ ರೂಪಿಯಾದ ದೇವರೇ ಇರುವಾಗ ಆ ಕೃಷ್ಣನ ದರ್ಶನಕ್ಕಾಗಿ ಬರ್ತಾ ಇದ್ದರು ಋಷಿಗಳು ಮುನಿಗಳು ಅಂತನ್ನುವುದು ಏನು ಆಶ್ಚರ್ಯದ ಸಂಗತಿಯಲ್ಲ. ಬರ್ತಾ ಇದ್ರು ಅಷ್ಟೇ ಅಲ್ಲ, ಎಷ್ಟೋ ದಿವಸ ಅಲ್ಲೇ ಇದ್ದು ಬಿಡ್ತಾ ಇದ್ರಂತ. ಅವರು ಕೃಷ್ಣ ದರ್ಶನ ಮಾಡಿಕೊಂಡು ಅಲ್ಲೇ ಇದ್ದು ಬಿಡ್ತಾ ಇದ್ರು. ಪಿಂಡಾರಕದಲ್ಲಿ ಅವರೆಲ್ಲ ವಾಸವನ್ನು ಮಾಡಿಕೊಂಡು ಇರ್ತಾ ಇದ್ರು ಅಂತ. ಹಾಗೆ ಕೃಷ್ಣನ ದರ್ಶನಕ್ಕಾಗಿ ಭೃಗು ಮೊದಲಾದ ಋಷಿಗಳು ಬಂದಿದ್ದಾರೆ. ಕೃಷ್ಣ ಅಂದ, ಅವರನ್ನೆಲ್ಲ ಪೂಜಿಸಿ ಗೌರವಿಸಿ ಹೇಳಿದ, ಋಷಿಗಳೇ, ಕಲಿಕಾಲ ಬಂದಿದೆ. ನಾನು ಗಮಿಷ್ಯಾಮಿ ಪರಂ ಸ್ಥಾನಂ, ಪರಂಧಾಮಕ್ಕೆ ನಾನು ಹೋಗುವುದಕ್ಕೆ ಇಷ್ಟಪಟ್ಟಿದ್ದೇನೆ. ಸ್ವಕೀಯಂ ವಿಷ್ಣು ಸಂಜ್ಞಿತಂ, ನನ್ನ ಮೂಲ ರೂಪ ವಿಷ್ಣು ರೂಪ ಅಲ್ಲಿ ಹೋಗಿ ಸೇರಬೇಕಿದೆ, ನಾನು ಹೋಗ್ತೇನೆ. ಆದರೆ ಇದಂ ಕಲಿಯುಗಂ ಘೋರಂ ಸಂಪ್ರಾಪ್ತಂ ಅದನಾ ಅಶುಭಂ. ಕಲಿಯುಗ ಪ್ರಾರಂಭವಾಗಿದೆ. ಕೆಟ್ಟ ಜನ ಬರುತ್ತಾರೆ ಕಲಿಯುಗದಲ್ಲಿ, ಕೆಟ್ಟ ಜನ ಬರುತ್ತಾರೆ ಅಂತಾನೆ ಕೃಷ್ಣ. ಈ ಮಾತು ಹೇಳಿದ್ದು 5,500 ವರ್ಷಗಳ ಹಿಂದೆ. ತುಂಬ ಕೆಟ್ಟ ಜನ ಬರುತ್ತಾರೆ ಅಂತ. ಆಗಲೇ ಹಾಗಾಗಿ ಅಂದಿದ್ದರೆ ಈಗ ಏನೇನಾಗಿರಬಹುದು ಅವಸ್ಥೆ. ಆದರೆ ಒಂದು ಕಲಿಯುಗದ ವೈಶಿಷ್ಟ್ಯತೆ ಅಂತಂದರೆ, ಏಮಾಂ ಜನಾಃ ಸಂಸ್ಮರಂತಿ ಕಲವು ಸಕೃದಪಿ ಪ್ರಭುಂ. ಒಂದು ಬಾರಿಯಾದರೂ ನನ್ನನ್ನು ಕಲಿಯುಗದಲ್ಲಿ ಹುಟ್ಟಿದ ಜನರು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಸಾಕು, ಅವರನ್ನು ಪಾಪಗಳಿಂದ ಮುಕ್ತರನ್ನಾಗಿ ಮಾಡ್ತೇನೆ. ಉಳಿದಂತೆ ರಾಜಸೂಯವೋ ಅಶ್ವಮೇಧವೋ ಇನ್ನಿತರ ಯಜ್ಞಯಾಗಗಳು ಅವುಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಯುಗದಲ್ಲಿ ಭಾರೀ ತಪಸ್ಸನ್ನು ಮಾಡಲಿಕ್ಕೆ ಆಗೋಣ ಇಲ್ಲ. ಆದರೆ ನಾಮಸ್ಮರಣೆಯಿಂದಲೇ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ಸುಲಭೋಪಾಯವನ್ನು ಮಾಡಿಕೊಂಡು ಉದ್ಧತರಾಗಲಿಕ್ಕೆ ಅವಕಾಶ ಇದೆ ಕಲಿಯುಗದಲ್ಲಿ. ಹಾಗಾಗಿ ಅದಕ್ಕೆ ಅವಕಾಶವನ್ನು ಕೊಡುವವನಂತೆ, ಕಲಿಯುಗದ ಕೆಟ್ಟ ಕಾಲಕ್ಕೆ ಅವಕಾಶವನ್ನು ಕೊಡುವಂತೆ, ಹಗಲು ಯಾವ ರೀತಿ ಅವಶ್ಯವೋ ಕತ್ತಲು ಹಾಗೆ ಆಗಲೇಬೇಕು. ಬೆಳಕು ಬೇಕು, ಕತ್ತಲೂ ಬೇಕು. ಕತ್ತಲಾದ ಮೇಲೆ ಮತ್ತೆ ಬೆಳಕು ಬೇಕು. ಹಾಗಾಗಿ ಕತ್ತಲಂತೆ ಇರುವ ಕಲಿಯುಗಕ್ಕೆ ಅವಕಾಶವನ್ನು ಮಾಡಿಕೊಡುವುದಕ್ಕಾಗಿ ಕೃಷ್ಣದೇವರು ತಾನು ಪರಂಧಾಮಕ್ಕೆ ಹೊರಟು ಹೋಗ್ತಾನೆ. ಕೃಷ್ಣದೇವರು ಪರಂಧಾಮಕ್ಕೆ ಹೋದ ಮೇಲೆ ಯಾದವರ ಕುಲ ಉಪಸಂಹಾರವಾದಂತಹ ಸಂದರ್ಭದಲ್ಲಿ ಪಾರ್ಥ ಪರಮ ಧರ್ಮಾತ್ಮ ಪಾಂಡವ ಶತ್ರುತಾಪನಃ. ಅರ್ಜುನ ಧರ್ಮರಾಜನ ಮಾತಿನಂತೆ ನೋಡಿ ಬರೋಣ ಯಾದವರನ್ನ ಅಂತ ಬಂದಿದ್ದನಂತೆ. ಆ ಹೊತ್ತಿಗಾಗಲೇ ಯಾದವರು ಕುಲ ಉಪಸಂಹಾರವಾದದ್ದು, ಕೃಷ್ಣ ಪರಂಧಾಮಕ್ಕೆ ಹೋದದ್ದು, ಇದನ್ನೆಲ್ಲ ಕಂಡು ಆ ಜನದ ಸಂಸ್ಕಾರಾದಿ ಕ್ರಿಯೆಗಳನ್ನು ಕೂಡ ಮಾಡಿ ನೋಡಿ, ಕೃಷ್ಣದೇವರು ಸ್ವರೂಪತಃ ಸಚ್ಚಿದಾನಂದ ರೂಪಿಯಾಗಿದ್ದರೂ ತಾನು ಪರಂಧಾಮಕ್ಕೆ ಅಂತ ಹೋದಾಗ, ಅದರ್ಶನಾದಾಗ, ತನ್ನಂತೆ ಇರುವ ಒಂದು ಜಡ ದೇಹವೊಂದನ್ನು ಸೃಷ್ಟಿ ಮಾಡಿ ಹೋಗಿದ್ದನಂತೆ. ನೋಡುವ ಜನಕ್ಕೆ ಓ ಇದೇ ಕೃಷ್ಣ ಅಂತ, ನಮ್ಮಂತೆ ಕೃಷ್ಣ ಅಂತ ತೋರಿಸುವಂತೆ ಮಾಡಿ ಒಂದು ಶರೀರವನ್ನು ಸೃಷ್ಟಿ ಮಾಡಿ ಹೋಗಿದ್ದನಂತೆ ದೇವರು. ಅದಕ್ಕೆಲ್ಲ ಸಂಸ್ಕಾರಾದಿ ಕ್ರಿಯೆಗಳನ್ನೆಲ್ಲ ಹೇಳ್ತಾರೆ. ಅಂತೂ ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ
ಆ ಕಾರ್ಯಗಳನ್ನು ಮುಗಿಸಿಕೊಂಡು ಅರ್ಜುನ ಮರಳಿ ತನ್ನ ಊರಿನ ಕಡೆಗೆ ಹೊರಟಿದ್ದ. ತನ್ನೂರಿನ ಕಡೆಗೆ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಅವನಿಗೆ ವೇದವ್ಯಾಸ ದೇವರ ಭೇಟಿಯಾಗತ್ತೆ. ಅದನ್ನು ಕೂರ್ಮ ಪುರಾಣ ಹೇಳುತ್ತೆ. ವೇದವ್ಯಾಸ ದೇವರ ಭೇಟಿಯಾಗ್ತದೆ. ಕೃಷ್ಣನನ್ನು ಕಳೆದುಕೊಂಡ, ಯಾದವರನ್ನು ಕಳೆದುಕೊಂಡ ದುಃಖದಿಂದ ಹೋಗ್ತಾ ಇದ್ದಂತಹ ಅರ್ಜುನನಿಗೆ ವ್ಯಾಸರನ್ನು ಕಂಡಾಗ ಭಾರೀ ಸಂತೋಷ ಆಯಿತು. ಶಿಷ್ಯೈ ಪ್ರಶಿಷ್ಯೈರಭಿತಃ ಸಂವೃತಂ ಬ್ರಹ್ಮವಾದಿನಂ. ಶಿಷ್ಯ ಪ್ರಶಿಷ್ಯರಿಂದ ಸರ್ವೇ ಶಿಷ್ಯಾ ಸತ್ಯವತಿ ಸ್ವತಸ್ಯ ಆಚಾರ್ಯರು ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂತಾದರೂ ಅದು ಸಾರ್ವಕಾಲಿಕ ಸತ್ಯ. ಅದು ಎಲ್ಲರೂ ವ್ಯಾಸರ ಪ್ರಶಿಷ್ಯರೇ. ಅಂತೂ ಕೆಲವು ಶಿಷ್ಯ ಪ್ರಶಿಷ್ಯರನ್ನು ಕರೆದುಕೊಂಡು ವೇದವ್ಯಾಸ ದೇವರ ಸಂಚಾರ ಮಾಡ್ತಾ ಹೋಗ್ತಾ ಇದ್ದರು. ಅರ್ಜುನ ಅದನ್ನು ಕಂಡವನೇ ವೇದವ್ಯಾಸ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಪಪಾತ ದಂಡವದ್ ಭೂಮೋ ತ್ಯಕ್ತ್ವ ಶೋಕಂ ತದಾರ್ಜುನ. ವಾಸ್ತವದಲ್ಲಿ ವೇದವ್ಯಾಸ ದೇವರು ಇವರಿಗೆಲ್ಲ ಒಂದು ಅರ್ಥದಲ್ಲಿ ಪಿತಾಮಹರ ಸ್ಥಾನೀಯರು ವೇದವ್ಯಾಸರು. ಏಕೆಂದರೆ ಈ ಅರ್ಜುನನ ತಂದೆ ಪಾಂಡುವನ್ನು ಸೃಷ್ಟಿಗೆ ತಂದದ್ದೇ ವೇದವ್ಯಾಸರು. ಧೃತರಾಷ್ಟ್ರ, ಪಾಂಡು, ವಿದುರ ಈ ಮೂವರನ್ನು ಸೃಷ್ಟಿಗೆ ತಂದದ್ದು ವೇದವ್ಯಾಸ ದೇವರು. ಅಂಬಿಕಾ, ಅಂಬಾಲಿಕಾ ದಾಸಿಯರಲ್ಲಿ ಸೃಷ್ಟಿಗೆ ತಂದದ್ದು ವೇದವ್ಯಾಸ ದೇವರು. ಆ ದೃಷ್ಟಿಯಲ್ಲಿ ನೋಡಿದರೆ ಇವರು ಎಲ್ಲರಿಗೂ ಪಿತಾಮಹರು ವೇದವ್ಯಾಸರು. ತಮಾಷೆ ಏನು ಅಂದರೆ, ಬಹುಶಃ ಯಾರೂ ಕುರುಕುಲ ಪಿತಾಮಹ ಅಂದರೆ ಯಾರು ಅಂತ ಪ್ರಶ್ನೆ ಕೇಳಿದರೆ ಭೀಷ್ಮರು ಅಂತಾರೆ. ಪಿತಾಮಹ ಯಾರು? ಭೀಷ್ಮರು ಅಂತಾರೆ. ಭೀಷ್ಮರು ಮದುವೆಯೇ ಆಗಲಿಲ್ಲ, ಮಕ್ಕಳೇ ಇಲ್ಲ, ಮೊಮ್ಮಕ್ಕಳಂತೂ ಸಂಬಂಧವೇ ಇಲ್ಲ. ಆದರೂ ಅವರು ಪಿತಾಮಹರು ಅಂತ ಪ್ರಸಿದ್ಧರಾದರು. ಸೃಷ್ಟಿಗೆ ತಂದರು ಮಕ್ಕಳನ್ನು, ಮೊಮ್ಮಕ್ಕಳನ್ನು ಒಂದು ಅರ್ಥದಲ್ಲಿ ಸೃಷ್ಟಿಗೆ ತಂದವರು ವೇದವ್ಯಾಸ ದೇವರು. ಆದರೂ ಅವರನ್ನು ಕುರುಕುಲ ಪಿತಾಮಹ ಅಂತ ಯಾರೂ ವ್ಯವಹಾರ ಮಾಡೋದಿಲ್ಲ. ಕಡಿಮೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಪ್ರಸಿದ್ಧರಾಗಲಿಲ್ಲ. ಅದು ಕಾರಣ ಇಷ್ಟೇ, ಆ ಅಭಿಮಾನವನ್ನು ವೇದವ್ಯಾಸರು ಮಾಡಲಿಲ್ಲ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಭಿಮಾನ ಮಾಡಲಿಲ್ಲ. ಅಭಿಮಾನ ಇಲ್ಲ, ಬೇಡ ಅಂತ ಬಿಟ್ಬಿಟ್ರು ಅವರು. ಇವರಿಗೆ ಮದುವೆ ಇಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಆದರೂ ಅಭಿಮಾನ ಪಟ್ಟರು. ನಮ್ಮ ವಂಶ, ನನ್ನ ವಂಶ, ನನ್ನ ವಂಶ. ಅದಕ್ಕಾಗಿ ಪ್ರಾಣ ಬಿಟ್ಟರು ಭೀಷ್ಮರು. ಹಾಗಾಗಿ ಅವರು ಪಿತಾಮಹರು ಅಂತ ಪ್ರಸಿದ್ಧರಾಗಿ ನಿಂತರು. ಅರ್ಜುನ ಪಿತಾಮಹರಂತೆ ಇರುವ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡುತ್ತಾನೆ. ಉವಾಚ ಪರಮ ಪ್ರೀತ್ಯ ಅಕಸ್ಮಾತ್ ಏತನ್ ಮಹಾಮುನೆ. ಕೇಳಿದ ಅರ್ಜುನ ವೇದವ್ಯಾಸರನ್ನು, ನೀವು ಎಲ್ಲಿ ಹೋಗ್ತಾ ಇದ್ದೀರಿ? ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಿ? ನಿಮ್ಮನ್ನು ನೋಡಿ ಒಂದು ರೀತಿ ತೃಪ್ತಿಯಾಯಿತು. ಯಾಕೆಂದರೆ ಎಷ್ಟು ದುಃಖದಿಂದ ಬರ್ತಾ ಇದ್ದೆ ನಾನು. ಒಬ್ಬರನ್ನು ಕಳ್ಕೊಂಡದ್ದಲ್ಲ, ಇಡೀ ವಂಶವನ್ನೇ ಕಳ್ಕೊಂಡೆ, ಯಾದವ ಕುಲವನ್ನೇ ಕಳೆದುಕೊಂಡು ಬರ್ತಾ ಇದ್ದೆ. ನಿಮ್ಮ ದರ್ಶನ ತೃಪ್ತಿ ಕೊಟ್ಟಿದೆ. ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಹೇಳಿ, ನಾನು ಏನು ಮಾಡಬೇಕು ಮುಂದೆ ಅದನ್ನು ಹೇಳಿ ಎಂದ ಅವನು. ಇದಾನಿಂ ಮಮ ಯತ್ ಕಾರ್ಯಂ ಬ್ರೂಹಿ ಪದ್ಮದಲೇಕ್ಷಣ. ಆಗ ವೇದವ್ಯಾಸ ದೇವರು ಅರ್ಜುನನಿಗೆ ಹೇಳ್ತಾರೆ, ಇದಂ ಕಲಿಯುಗಂ ಘೋರಂ. ಹಿಂದೆ ಕೃಷ್ಣ ಹೇಳಿದನಲ್ಲ, ಅದೇ ಮಾತನ್ನು ವೇದವ್ಯಾಸರಂತಾರೆ. ಅದೇ ಕೃಷ್ಣನೇ, ಘೋರವಾದಂತಹ ಕಾಲ ಬಂದಿದೆಯಪ್ಪ, ಮತ್ತೆ ಏನು ಮಾಡಬೇಕು ಅಂತ ಮಾಡಿದ್ದೀರಿ? ನಾನು ತಥೋ ಗಚ್ಛಾಮಿ ದೇವಸ್ಯ ಪುರೀಂ ವಾರಾಣಸೀಂ ಶುಭಾಂ. ನಾನು ಕಾಶಿಗೆ ಹೋಗಬೇಕು ಅಂತ ಮಾಡಿದ್ದೇನೆ. ವಾರಣಾಸಿ, ಆ ವಾರಾಣಸಿಗೆ ನಾನು ಹೋಗಿ ಅಲ್ಲಿ ನೆಲೆಸಬೇಕು ಅಂತ ಮಾಡಿದ್ದೇನೆ. ನನ್ನ ಶಿಷ್ಯರನ್ನೆಲ್ಲ ಅಲ್ಲಿಗೆ ಕರೆದುಕೊಂಡು ಹೋಗ್ತೇನೆ ಅಂತ. ನಿತ್ಯವೂ ಬೆಳಗ್ಗೆದ್ದ ಕೂಡಲೇ ಹೇಳಬೇಕಂತೆ, ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ಅಪೇಕ್ಷೆ ಪಡಬೇಕಂತ. ಆಗುತ್ತೋ ಬಿಡುತ್ತೋ ಮುಂದೆ, ನಾನು ಕಾಶಿಗೆ ಹೋಗ್ತೇನೆ, ಕಾಶಿಯಲ್ಲಿ ವಾಸ ಮಾಡ್ತೇನೆ ಅಂತ ಅಪೇಕ್ಷೆ ಪಡಬೇಕಂತೆ. ಬಿಂದು ಮಾಧವನ, ಮಹರುದ್ರ ದೇವರ ವಿಶೇಷವಾದ ಸೇವೆಯನ್ನು ಮಾಡ್ತೇನೆ ಅಂತ ಅಪೇಕ್ಷೆ ಪಡಬೇಕು ನಿತ್ಯವೂ ಕೂಡ. ಅಷ್ಟು ಅಂದರೂ ಕಾಶಿವಾಸದ ಪುಣ್ಯ ಇದೆ ಅಂತಾರೆ ವೇದವ್ಯಾಸರಂತಾರೆ. ನಾನು ಕಲಿಯುಗ ಬಂದದ್ದನ್ನು ನೋಡಿ ಅಲ್ಲಿ ಇಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲಪ್ಪ, ಕಾಶಿಗೆ ಹೋಗ್ತೇನೆ, ಕಾಶಿಯಲ್ಲಿ ಇರುತ್ತೇನೆ, ವಾರಾಣಸಿಗೆ ಹೋಗ್ತೇನೆ ಅಂತ.
ವರ್ಣ ಮತ್ತು ಅಸಿ ಅಂತ ಎರಡು ನದಿಗಳ ಸಂಗಮವೂ ಕೂಡ ಅಲ್ಲಿ ಇದೆ ಅಂತನ್ನುವ ಮಾತನ್ನು ಹೇಳುತ್ತಾರೆ. ಆ ನಿಮಿತ್ತವಾಗಿ ವಾರಾಣಸಿ ಅಂತನ್ನುವುದಾಗಿ ಅದಕ್ಕೆ ಹೆಸರು ಬಂದಿದೆ ಎನ್ನುವುದಾಗಿಯೂ ಕೂಡ ಬೇರೆ ಕಡೆಗಳಲ್ಲಿ ನಾವು ಕಾಣುತ್ತೇವೆ. ಸರ್ವ ಪಾಪೋಪಶಮನಂ ಪ್ರಾಯಶ್ಚಿತ್ತಂ ಕಲವು ಯುಗೆ. ನಾವು ಮಾಡಿದ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಕಾಶಿ ಯಾತ್ರೆಯನ್ನು ಮಾಡಬೇಕು ಅಂತ. ಪ್ರಾಯಶ್ಚಿತ್ತ ರೂಪದಲ್ಲಿಯೂ ಯಾತ್ರೆಯನ್ನು ಮಾಡುವುದೇ ಇದೆ. ಈಗ ಪಾಪಗಳನ್ನು ಕಳ್ಕೊಳ್ಳೋದು ಹೇಗೆ? ಪಾಪ ಮಾಡಿಬಿಡುತ್ತೇವೆ, ಕಳ್ಕೊಳ್ಳೋದು ಹೇಗೆ? ದಾನಗಳನ್ನ ಮಾಡಿ ಪಾಪಗಳನ್ನು ಕಳ್ಕೊಳ್ಳೋದು, ಅಥವಾ ಅನೇಕ ಬೇರೆ ಯಜ್ಞಯಾಗಗಳನ್ನು ಮಾಡಿ, ಧರ್ಮಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಇಂತಿಂಥ ಪಾಪವನ್ನು ಮಾಡಿದರೆ ಇಂತಿಂತಹ ಕರ್ಮಗಳನ್ನು ಮಾಡಿರಿ, ಯಜ್ಞ ಮಾಡಿರಿ, ಪವಮಾನ ಹೋಮ ಮಾಡಿದರೆ ಇಷ್ಟು ಪಾಪಗಳು ಹೋಗುತ್ತೆ ಅಂತೆಲ್ಲ ಇಷ್ಟು ಕೊಡುತ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ಪಾಪಗಳನ್ನು ಕಳೆದುಕೊಳ್ಳುವುದು ಇದೆ, ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡುವುದು ಇದೆ. ಅದೇ ರೀತಿ ತೀರ್ಥಯಾತ್ರೆಯೂ ಕೂಡ ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡುವುದು ಅಂತಲೂ ಹೇಳ್ತಾರೆ. ರಾಮೇಶ್ವರಾದಿ ಯಾತ್ರೆಗಳನ್ನು ಹೇಳುವಾಗ ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡುವುದು ಅಂತ ಇದೆ. ಹಾಗೆ ಕಾಶಿ ಯಾತ್ರೆಯನ್ನು ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡಿಕೊಳ್ಳಬಹುದು. ಕೃತಂ ತ್ರೇತಾ ದ್ವಾಪರಂಚ ಸರ್ವೇ ಶ್ವೇತೇಶು ವೈ ನರಾಹ. ವೇದವ್ಯಾಸದೇವರು ಇಲ್ಲಿ ಒಂದು ಬಾರಿ ಮತ್ತೆ 4 ಯುಗಗಳ ವರ್ಣನೆಯನ್ನು ಮಾಡುತ್ತಾರೆ. 4 ಯುಗಗಳ ವರ್ಣನೆಯನ್ನು ಮಾಡಿ ಅಲ್ಲಿನ ಧರ್ಮಗಳನ್ನು ಹೇಳಿ, ಇದನ್ನು ನಾವು ಅನೇಕ ಕಡೆ ಕೇಳಿರ್ತೇವೆ ಎನ್ನುವುದಕ್ಕಾಗಿ ನಾನು ಅದನ್ನು ಹೆಚ್ಚು ವಿವರಣೆ ಮಾಡೋದಿಲ್ಲ. ಕಲಿಯುಗದಲ್ಲಿ ಈ ತೀರ್ಥಯಾತ್ರೆ, ಕಾಶಿ ವಾಸ ಬಹಳ ಪ್ರಶಸ್ತವಾದದ್ದು ಅಂತ ಹೇಳ್ತಾರೆ. ವೇದವ್ಯಾಸ ದೇವರ ಕಾಶಿ ಯಾತ್ರೆಯನ್ನು, ಕಾಶಿ ವಾಸವನ್ನು ರೋಮಹರ್ಷಣರು ತಮ್ಮ ಶಿಷ್ಯರಿಗೆ, ಶೌನಕಾದಿಗಳಿಗೆ ಹೇಳುವಾಗ ಪ್ರಾರಂಭದಲ್ಲಿ ಹೇಳ್ತಾರೆ, ಕಾಶಿ ನೈಮಿಷಾರಣ್ಯ ವಾಸಿಗಳಾದ ಋಷಿಗಳೇ, ಆ ಎಲ್ಲರ ಗುರುಗಳಾದ ವೇದವ್ಯಾಸರನ್ನು ಒಂದು ಸಾರಿ ಮನಸ್ಸಿನಲ್ಲಿ ತಂದುಕೊಂಡು ನಮಸ್ಕಾರವನ್ನು ಮಾಡಿ ಅಂತಾರೆ. ನಮ್ಮ ಗುರುಗಳು, ರೋಮಹರ್ಷಣರ ಬಗ್ಗೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ನನ್ನ ಗುರುಗಳು, ಪಾಠವನ್ನು ಹೇಳಿಕೊಟ್ಟ ಗುರುಗಳು ಕೃಷ್ಣದ್ವೈಪಾಯನ ಸಾಕ್ಷಾತ್ ವಿಷ್ಣುರೇವ ಸನಾತನಃ. ವೇದವ್ಯಾಸದೇವರನ್ನು ಸಾಮಾನ್ಯ ಅಂತ ತಿಳಿಬೇಡಿ, ಯಾವುದೋ ಒಬ್ಬ ಮುನಿ ಅಂತಲ್ಲ, ಕಶ್ಚನ ಋಷಿ ಅಲ್ಲ, ಸಾಕ್ಷಾತ್ ವಿಷ್ಣುರೇವ ಸನಾತನಃ. ವಿಷ್ಣುವೇನೇ ವ್ಯಾಸರೂಪದಿಂದ ಅವತಾರವನ್ನು ಮಾಡಿದ್ದಾನೆ. ಅವನಿಗೆ ನಮಃ ಕುರುಧ್ವಂ ತಂ ಋಷಿಂ ಕೃಷ್ಣಂ ಸತ್ಯವತಿ ಸ್ವತಂ. ಅವರನ್ನು ನೀವು ಎಲ್ಲರೂ ನಮಸ್ಕರಿಸಿ ಅಂತ ಹೇಳಿ ನಮಸ್ಕಾರವನ್ನು ಮಾಡಿಸಿ ತಾವು ಮಾಡಿ ಮುಂದಿನ ಕಥೆಯನ್ನು ಹೇಳಿಕ್ಕೆ ಹೋಗ್ತಾರೆ. ಅರ್ಜುನನಿಗೆ ಹೇಳಿ ವೇದವ್ಯಾಸದೇವರು ತಾವು ಕಾಶಿಗಾಗಿ ಬರ್ತಾರೆ, ವಾರಾಣಸಿಗಾಗಿ ಶಿಷ್ಯ ಪ್ರಶಿಷ್ಯ ಸಮೇತರಾಗಿ ಬರ್ತಾ ಇದ್ದಾರೆ. ಬಹಳ ಅದ್ಭುತವಾದ ರೀತಿಯಲ್ಲಿ ಅಪೂರ್ವವಾದಂತಹ ಅಂಶಗಳನ್ನು ಈ ಸಂದರ್ಭದಲ್ಲಿ ನಮಗೆ ಕಾಶಿ ಕ್ಷೇತ್ರದ ಬಗ್ಗೆ ಕೂರ್ಮ ಪುರಾಣವಾದದ್ದು ಹೇಳಿಕೊಟ್ಟಿದೆ. ಕಾಶಿಗೆ ಬಂದ ಮೇಲೆ, ಅಂದರೆ ವಾರಾಣಸಿಗೆ ಬಂದ ಮೇಲೆ ಅಲ್ಲಿ ಏನು ಮಾಡಿದರು ವೇದವ್ಯಾಸರು, ಎಲ್ಲೆಲ್ಲಿ ಹೋದರು ಅದನ್ನು ಹೇಳಿ ಅಂತ ಕೇಳ್ತಾರೆ. ಅದಕ್ಕಂತಾರೆ, ಒಂದು ಬಾರಿ ಎಲ್ಲ ಶಿಷ್ಯರನ್ನು ಕೂಡಿಸಿಕೊಂಡು ವೇದವ್ಯಾಸದೇವರು ಇರುವಾಗ ಅವರ ಶಿಷ್ಯರಲ್ಲಿ ಒಬ್ಬರು ಪ್ರಧಾನರು, ಅನೇಕರು ಶಿಷ್ಯರು, ಅದರಲ್ಲಿ ಪ್ರಧಾನರಾದಂಥ ಕೆಲವರ ಹೆಸರನ್ನು ಅಲ್ಲಲ್ಲಿ ಉಲ್ಲೇಖ ಮಾಡುವುದೇ ಇದೆ. ಜೈಮಿನಿ ಅಂತ ಒಬ್ಬ ಮುನಿಗಳು. ಪೃಷ್ಟವಾನ್ ಜೈಮಿನಿ ವ್ಯಾಸಂ ಗೂಢಮರ್ಥಂ ಸನಾತನಂ. ಜೈಮಿನಿ ಆಚಾರ್ಯರು ವೇದವ್ಯಾಸದೇವರನ್ನು ಕೇಳ್ತಾರೆ, ಸ್ವಾಮಿ, ಅನೇಕ ಧರ್ಮಗಳನ್ನು ಹೇಳ್ತಾರೆ, ಅವುಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಹೇಳಿ ಅಂತ. ಆ ಧರ್ಮಗಳನ್ನೆಲ್ಲ ಹೇಳಿ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ. ಅದಕ್ಕೆ ಅವರಂದರು, ತೀರ್ಥಯಾತ್ರೆಯನ್ನು ಮಾಡು. ತೀರ್ಥಯಾತ್ರೆ ಅದು ಯದ್ಯಪಿ ಶ್ರೇಷ್ಠವಾದದ್ದು ಅಂತ ಆದರೂ ಕೂಡ ಯಥಾರ್ಥವಾಗಿ ನಾವು ತಿಳಿಯಬೇಕಾದದ್ದು ಏನು ಅಂದರೆ, ತೀರ್ಥಯಾತ್ರೆ ಅದು ಒಂದು ಮೆಟ್ಟಲು ಮಾತ್ರ, ಅದೇ ಕೊನೆಯಲ್ಲ. ಸಾಧನೆಯ ಹಾದಿಯಲ್ಲಿ ಹೊರಟು ಆಧ್ಯಾತ್ಮ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಂತಹ ವ್ಯಕ್ತಿಗೆ ತೀರ್ಥಯಾತ್ರೆ ಅದೊಂದು ಮೆಟ್ಟಿಲು ಮಾತ್ರ, ಅದೇ ಕೊನೆ ಮೆಟ್ಟಲಲ್ಲ, ಅದು ಆರಂಭದ ಮೆಟ್ಟಲದು. ಯಾತ್ರೆಗಳು ಏನು ಮಾಡ್ತವೆ, ತೀರ್ಥಗಳು ಏನು ಮಾಡ್ತವೆ ಅಂತಂದರೆ, ನಾವು ಯಾತ್ರೆಗೆ ಅಂತ ಹೋದಾಗ ಸ್ನಾನ ಜಪಾದಿಗಳನ್ನು ಮಾಡಿದಾಗ
ಆ ತೀರ್ಥಾಭಿಮಾನಿಗಳು ಸ್ನಾನಾದಿಗಳು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡುತ್ತವೆ.